ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಾನು ಇವತ್ತು ನಿಮಗೆ ವಿಶೇಷವಾದ ಒಂದು ಉಪ್ಪಿನಕಾಯಿನ ತೋರಿಸ್ತಿದ್ದೀನಿ. ಯಾವುದು ಅಂತ ಹೇಳ್ತೀರಾ? ಹಮಟೆಕಾಯಿನ ಉಪ್ಪಿನಕಾಯಿ. ಇದನ್ನು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಹೆಂಗಪ್ಪ ಅಂದರೆ ಫಸ್ಟು ಹಮಟೆಕಾಯಿ ಎಲ್ಲ ನೀಟಾಗಿ ತೊಳ್ಕೊಂಡು ಒಂದು ಬಟ್ಟೆಲಿ ನೀಟಾಗಿ ಒದ್ದೆ ಇಲ್ಲದೆ ಥರ ಒರೆಸ್ಕೋಬೇಕು. ಆದರೆ ನಂದು ಬಲ್ತ್ಕೊಂಬಿಟ್ಟಿದೆ ಹಮಟೆಕಾಯಿ, ಹಂಗಾಗಿ ಅದನ್ನು ಕಟ್ ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಕಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಉಂಡೆಕಾಯಿನೇ ಉಪ್ಪಿನ ಜೊತೆಗೆ ಸ್ವಲ್ಪ ಉಪ್ಪು ಹಾಕಬೇಕು ಮತ್ತು ಹಮಟೆಕಾಯಿ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಬೇಕು, ಹಮಟೆಕಾಯಿ ಹಿಂಗೆ ಹಾಕಿ ಮಿಕ್ಸ್ ಮಾಡಿ ಅರ್ಧ ಕೆ ಜಿ ಹಮಟೆಕಾಯಿ ಇದೆ. ಇದಕ್ಕೆ 1/4 ಕೆ ಜಿ ಉಪ್ಪಾದರೂ ಬೇಕು. ಹಂಗಾಗಿ ಮಿಕ್ಸ್ ಮಾಡಿ ಇದನ್ನು ಉಪ್ಪಿನ ಜೊತೆಗೆ ದಿನ 3 ಸಾರಿ ಅದನ್ನು ಕುಲ್ಕಿ ಇಡಬೇಕು, ಒದ್ದೆ ಆಗೋ ಥರ. ಇಲ್ಲ ಅಂತಂದರೆ ಅದು ಬುಷ್ಟ ಬಂದುಬಿಡುತ್ತೆ. ಹಂಗಾಗಿ ಎಲ್ಲನೂ ನೀಟಾಗಿ 3 ದಿವಸದವರೆಗೆ ಕುಲ್ಕಿ ಇಡಬೇಕು. ಆವಾಗ ಎಲ್ಲ ಅದು ಒಂಥರ ಸಿಂಕಾಗಿ ಸಣ್ಣ ಆಗುತ್ತೆ. ನೋಡಿ, ಹಮಟೆಕಾಯಿ ಉಪ್ಪಿನಕಾಯಿಗೆ ನಾನು 3 ದಿವಸದಲ್ಲೇ ಉಪ್ಪು ಹಾಕಿಟ್ಟಿದ್ದೆ. ಬಟ್ ಯಾಕೆ ಇದು ಉಂಡುಂಡೆಗೆ ಇದೆ ಅಂದರೆ ಬಲ್ಕಿ ಆಗಿಬಿಟ್ಟಿತ್ತು ಹಮಟೆಕಾಯಿ. ಹಂಗಾಗಿ ಕಟ್ ಮಾಡೋಕೆ ಆಯ್ತಾ ಇರಲಿಲ್ಲ. ಹಂಗಾಗಿ ಹಿಂಗೆ ಹಾಕಿದ್ದೀನಿ. ಹಿಂಗೆ ಹಾಕಿದ್ರು ಚೆನ್ನಾಗಿರುತ್ತೆ. ಬಟ್ ಏನು ಅಂತಂದರೆ ಸಿದ್ಸಿದ್ರೆ ಚೀಪಿ ನಾವು ನುಗ್ಗೆಕಾಯಿ ತೆಗಿತೀವಲ್ಲ, ಹಂಗೆ ಬಾಯಿಂದ ತೆಗಿಬೇಕಷ್ಟೇ, ಟೇಸ್ಟಾಗಿರುತ್ತೆ. ಇದು ಅರ್ಧ ಕೆ ಜಿ ಹಮಟೆಕಾಯಿ ಇದೆ. ಅದರಲ್ಲಿ ಒಂದು ಸ್ವಲ್ಪ ತೀರಾ ಬಲ್ಕಿಯಾಗಿರೋದನ್ನ ತೆಗೆದುಬಿಟ್ಟು ಸುಮಾರಾಗಿ ಎಳಸಾಗಿರೋ ಕಾಯಿನ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಉಪ್ಪಿನಕಾಯಿಗೆ ಸಾಂಬಾರು ಹಾಕ್ಬೇಕಲ್ವ, ಅದಕ್ಕೆ ಬೇಕಾಗಿರೋ ಸಾಮಾನು: ಬೆಳ್ಳುಳ್ಳಿ, ಒಂದು ದೊಡ್ಡದಾಗಿರೋದೊಂದು ಬೆಳ್ಳುಳ್ಳಿ, 8ರಿಂದ 10 ಮೆಣಸಿನ್ಕಾಯಿ, ಇದು ಬ್ಯಾಡಗೆ ಮೆಣಸಿನ್ಕಾಯಿ, 2 ಸ್ಪೂನು ಜೀರಿಗೆ, 1 ಸ್ಪೂನು ಮೆಂತ್ಯ. ಇವನ್ನೆಲ್ಲನೂ ಈಗ ಫ್ರೈ ಮಾಡ್ಕೋಬೇಕು. ಇವಾಗ ಸ್ಟವ್ ಹಚ್ತಾಯಿದ್ದೀನಿ, ಕಾದಿದೆ ಬಾಣಲೆ. ಈಗ ಒಂದೊಂದಾಗಿ ಹುರ್ಕೋಬೇಕು, ಫ್ರೈ ಮಾಡಬೇಕು. ಮೆಂತ್ಯ ಹಾಕಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡಿ. ನಾನು ಈ ವಿಡಿಯೋದಲ್ಲಿ ತೋರಿಸ್ಲಿಲ್ಲ, ಕರ್ಬೇವಿನ ಸೊಪ್ಪು ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಹಮಟೆಕಾಯಿನ ಉಪ್ಪಿನಕಾಯಿನ ಬೇರೆಯವರು ಬೇರೆ ಥರ ಮಾಡ್ತಾರೆ. ಕೆಲವರು ಮಾಮೂಲಿ ಎಳ್ಳಿಕಾಯಿನ ಉಪ್ಪಿನಕಾಯಿಗೆ ಸಾಂಬಾರು ರುಬ್ತಾರಲ್ಲ, ಹಂಗೂ ಮಾಡ್ತಾರೆ. ಕೆಲವರು ಪುಡಿ ಮಾಡಿ ಹಾಕ್ತಾರೆ. ಬಟ್ ನಾನು ಇವಾಗ ಮಾಮೂಲಿ ನಿಂಬೆಹಣ್ಣು ಉಪ್ಪಿನಕಾಯಿಗೆ ಎಳ್ಳಿಕಾಯಿನ ಉಪ್ಪಿನಕಾಯಿಗೆ ಸಾಂಬಾರು ಹಾಕ್ತೀವಲ್ಲ, ಅದೇ ಥರ ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಇದೆಲ್ಲ ಫ್ರೈ ಆಗಿದೆ. ಸ್ವಲ್ಪ ಬಿಸಿ ಆರಬೇಕು ಮಿಕ್ಸಿಗೆ ಹಾಕ್ಬೇಕಾದ್ರೆ. ಎಲ್ಲ ನೋಡಿ, ಈಗ ಇದು ಎಲ್ಲ ಬಿಸಿ ಆರಿದೆ. ಆರಿದ್ದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನೂ ಹಾಕ್ತಿದ್ದೀನಿ. ಇವಾಗ ಹೆಂಗಪ್ಪ ಇದನ್ನು ಇದು ಮಾಡೋದು ಅಂದರೆ, ಇದರಲ್ಲಿ ಉಪ್ಪು ಹಾಕಿ ಬಿಟ್ಟಿದ್ವಲ್ವಾ, ಇದರಲ್ಲಿ ನೀರು ಬರುತ್ತೆ. ನೀರನ್ನ ಒಂದು ಬೌಲ್ಗೆ ಹಾಕೋಬೇಕು. ಇದಕ್ಕೆ ಬೇಕಿದ್ದವರು ಹಸಿಮೆಣ್ಸಿಕಾಯಿನೂ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು. ಹಮಟೆಕಾಯಿ ಜೊತೆಗೆ ಖಾರ ರುಬ್ಬಾಗಲೇ ಹಾಕಬೇಕು, ಮೊದಲು ಹಾಕ್ಬಾರ್ದು. ಖಾರ ಹಾಕ್ಬಿಟ್ರೆ ನೀವು ಅದು ಹಮಟೆಕಾಯಿ ಬೇಯ್ದೆ ಹೋಯ್ತೆ. ಅದಕ್ಕೆ ನಾವು ಮಸಾಲೆ ಹಾಕ್ತೀವಲ್ಲ, ಆವಾಗ ಮೆಣಸಿನ್ಕಾಯಿನ ಹಾಕಬೇಕು. ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇವಾಗ ನಾನು ಮಿಕ್ಸಿಲಿ ರುಬ್ಕೋತಾ ಇದ್ದೀನಿ. ಅದನ್ನು ಮಸಾಲೆ ಎಲ್ಲ ರುಬ್ಕೋತಾ ಇದ್ದೀನಿ. ಈ ಥರ ಪೌಡ್ರ್ ಮಾಡ್ಕೋಬೇಕು ಫಸ್ಟು. ಆಮೇಲೆ ಈಗ ಅದು ಉಪ್ಪಿನ ನೀರು ಇದೆಯಲ್ಲ, ಹಮಟೆಕಾಯ್ದು ಉಪ್ಪಿನ ನೀರು, ಅದನ್ನ ಹಾಕೊಂಡು ನೈಸ್ಗೆ ರುಬ್ಬಬೇಕು. ನೋಡಿ, ಉಪ್ಪಿನ ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕೊಂಡು ರುಬ್ಬಿ ಹಾಗಾದರೆ ನೈಸ್ ಆಗುತ್ತೆ. ಫಸ್ಟೇ ಪೂರ್ತಿ ಎಲ್ಲ ಹಾಕ್ಬಿಟ್ರೆ ನೈಸ್ ಆಗುತ್ತೆ. ಬೇಕಾದರೆ ಅರಿಶಿನ ಪುಡಿ ಹಾಕ್ಬೋದು ಇದಕ್ಕೆ. ನೋಡಿ, ಈಗ ಮಸಾಲೆ ಎಲ್ಲ ನೈಸಿಗೆ ರುಬ್ಬಿದ್ದೀನಿ. ಇವಾಗ ಹಮಟೆಕಾಯಿ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ತುಂಬ ಗಮ್ಮಂತ ಇದೆ. ಬಾಯಲ್ಲಿ ನೀರುರಿಸುವಂತಹ ಹಮಟೆಕಾಯಿ ಉಪ್ಪಿನಕಾಯಿ ಬಿಸಿ ಅನ್ನಕ್ಕೆ ಎಲ್ಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು 3 ದಿವಸ ಹಿಂಗೆ ಮಸಾಲೆ ಒಳಗಡೆ ಚೆನ್ನಾಗಿ ಬೇಯುತ್ತೆ. ಖಾರ ಎಲ್ಲ ಉಪ್ಪು ಎಲ್ಲ ಮಿಕ್ಸಾಗಿ ಬೆಂದಿದ್ದಕ್ಕೆ ಒಗ್ಗರಣೆ ಹಾಕಬೇಕು. 3 ದಿವಸ ಆದಮೇಲೆ ಫಸ್ಟೇ ಹಾಕ್ಬಿಡ್ಬೇಡಿ. ಒಗ್ಗರಣೆ ಹಾಕ್ಬಿಟ್ರೆ ಎಣ್ಣೆ ಹಾಕಿದಾಗ ಅದು ಬೇಯೋದಿಲ್ಲ. 3 ದಿವಸ ಉಪ್ಪು ಖಾರದಲ್ಲಿ ಬೆಂದಮೇಲೆ ತುಂಬ ಕಲರ್ಫುಲ್ಲಾಗಿದೆ.
ಯಾವ್ಯಾವ ಸೀಸನ್ ಯಾವ್ದು ಬರುತ್ತೆ ಆ ಉಪ್ಪಿನಕಾಯಿ ಹಾಕ್ಬೇಕು. ಅಲ್ಲ ಇವಾಗ ನೋಡಿ ಮಸಾಲೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದು 3 ದಿವಸ ಆದಮೇಲೆ ಉಪ್ಪು ಖಾರ ಎಲ್ಲ ಸಮತೋಲನವಾಗಿ ಇದಕ್ಕೆ ಮಿಕ್ಸ್ ಆದಮೇಲೆ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಎಷ್ಟು ದಿವಸನಾದರೂ ಇಟ್ಕೋಬೋದು, ಎಣ್ಣೆ ಜಾಸ್ತಿ ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಂಡ್ರೆ. ಇವಾಗ ಹಂಗೂ ಇಟ್ಕೋಬೋದು, ಏನಾಗಲ್ಲ. ಆದರೆ ಒಗ್ಗರಣೆ ಹಾಕಿದಾಗ ತುಂಬ ಕಲರ್ಫುಲ್ಲಾಗಿ ಬರುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಬೇಕು ಅಂತ ಉಪ್ಪಿನಕಾಯಿ ತಿನ್ನಿ, ಕಮೆಂಟ್ ಮಾಡಿ ಅಂತ ಹೇಳಿ.